ಕಣ್ಕಾಣಲ್ಲ ನಿಂಗೆ ಅಡ್ಡ ಬರ್ತೀಯಲ್ಲ, ಏನೋ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತೆ? ಯಾವ ಕಿವಿ ಕೇಳಲ್ವೇ ನಿಂಗೆ? ಹೋಗ ಸೈಡ್ಗೆ. ಯಾರಿದ್ ಯಾಕೆ ಓಡೋಗ್ತಿದ್ದಾನೆ? ಯಾರೇ ನೀನು? ಯಾಕೆ ಓಡೋಗ್ತಿದ್ಯಾ? ಯಾರೋ ಏನೋ ಹೆಚ್ಚು ಕಮ್ಮಿ ಆಗಿಲ್ಲ ಅನ್ಸುತ್ತೆ. ವಿಚಿತ್ರವಾಗಿ ಹೋಗ್ತಿದ್ದಾನೆ. ಮುಂದೆ ಏನೋ ಆಗೋದು ಬೇಡ ಪಾಪ. ನರಸಿಂಹ ಬೈದ್ರೂ ಪರವಾಗಿಲ್ಲ, ಅವನಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಲೇಬೇಕು. ಹಲೋ. ಹಲೋ ಸಿಂಹ. ಯಾಕೆ ಇಷ್ಟು ಗಾಬರಿ ಇದೆಯಾ? ಏನಾಯ್ತು? ಅದು ನೀನ್ ಯಾರನ್ನೋ ವಿಟ್ನೆಸ್ ಅಂತ ಕರ್ಕೊಂಡ್ಬಂದು ಮನೇಲಿ ಇರಿಸ್ಕೊಂಡಿದ್ದಲ್ಲ, ಆ ವ್ಯಕ್ತಿ ಈಗ ಮನೆಯಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ವಾಟ್? ಏನ್ ಹೇಳ್ತಾ ಇದ್ದೀನಿ ನೀನು? ಹೌದು, ನಾನು ಆಗ್ಲಿಂದ ಅವ್ರನ್ನ ಹುಡುಕ್ತಾನೆ ಇದ್ದೀನಿ, ಆದ್ರೆ ಈ ಕತ್ಲಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿನಗೆ ಫೋನ್ ಮಾಡಿದೆ. ನಿನಗೆ 1000 ಸತಿ ಹೇಳಿದ್ದೀನಿ ಅವರು ತುಂಬಾ ಇಂಪಾರ್ಟೆಂಟ್ ಅಂತ. ಲೊಕೇಶನ್ ಕಳಿಸು, ನಾನು ಬರ್ತೀನಿ. ಹಾ, ಈಗಲೇ ಕಳಿಸ್ತೀನಿ. ನಾನು ನಿನ್ನ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ನೀನೇನೋ ಪ್ಲಾನ್ ಮಾಡಿ ಆ ವ್ಯಕ್ತಿನ ಎಸ್ಕೇಪ್ ಆಗೋ ಥರ ಮಾಡಿದ್ಯಾ? ಇಲ್ಲ ನರಸಿಂಹ, ನನ್ನ ಪ್ರೀತಿ ಮೇಲೆ ಆಣೆ, ನನ್ನ ಹತ್ರ ಮಾಡೋಳೆ ಅಲ್ಲ. ಪ್ಲೀಸ್ ನನ್ನ ನಂಬು. ಸರಿ ಆಯ್ತು. ಆ ವ್ಯಕ್ತಿ ಹೆಸರು ಗೊತ್ತಿಲ್ಲ, ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಏನು ಅಂತ ಹುಡುಕೋದು? ಅಣ್ಣ ಅಂತ ಕರಿ. ಅಣ್ಣ ಅಂತನಾ? ಹ್ಞೂ, ನಾನು ಅವ್ರನ್ನ ಆ ಥರನೇ ಕರೆಯೋದು. ನೀನ್ ಏನ್ ಬೇಕಾದ್ರೆ ಕಡ್ಕೋ, ನಾನೇನ್ ಕರೀಲಿ. ಸರಿ ಬಾ ಹುಡ್ಕೋಣ.